ಕಮಲ್ ಹಾಸನ್ ಒಂದು ರೀತಿಯ ವಿವಾದಗಳ ನಾಯಕ. ಕಲಾವಿದರು ಎಂದರೆ ಹೇಗಿರಬೇಕು? ಎಡಕ್ಕೂ ತಿರುಗದೆ ಬಲಕ್ಕೂ ಹೋಗದೆ, ಆಸ್ತಿಕರಾಗಲಿ ನಾಸ್ತಿಕರಾಗಲಿ ತಮ್ಮದೇನಿದ್ದರೂ ಮನೆಯೊಳಗಿಟ್ಟುಕೊಂಡು ಕಲಾ ಚೌಕಟ್ಟನ್ನು ಮೀರಿ ನಡೆಯಬಾರದು. ಯಾಕೆಂದರೆ ಇವರಿಗೆ ಎಲ್ಲ ವರ್ಗದವರು ಅಭಿಮಾನಿಗಳು ಇರುತ್ತಾರೆ. ಆದರೆ ಇದಕ್ಕಿಂತ ಹೊರತಾದ ಕಲಾವಿದರು ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ. ರೈಟ್ ಮುಂದೆ ಬನ್ನಿ ಎಂದು ಕನ್ನಡದ ಸಿನಿಮಾವೊಂದರಲ್ಲಿ ಹಾಡಿದ್ದ ಬಹುಭಾಷಾ ನಟ ಮತ್ತು ಅದ್ಭುತ ಕಲಾವಿದ ಕಮಲ್ ಹಾಸನ್ ಕನ್ನಡಿಗರ ಮನಸ್ಸಿನಿಂದ ಯಾಕೋ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ವಿನಾಕಾರಣ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎನ್ನುವ ಸರಿಯಾಗಿ ಅಧ್ಯಯನ ನಡೆಸದ ತಮಿಳು ಪಂಡಿತರ ಮಾತನ್ನು ನಂಬಿ ನೀಡಿದ ಹೇಳಿಕೆ ಕನ್ನಡದ ನೆಲದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿದೆ. ಆಗಿದ್ದು ಆಗೋಯಿತು. ಕನ್ನಡಿಗರು ಹೃದಯ ವೈಶಾಲ್ಯತೆಯನ್ನು ಹೊಂದಿರುವವರು, ಕ್ಷಮೆಯಾಚಿಸದಿದ್ದರೆ ಆಗಿರೋದು. ಆದರೆ ಉಡಾಪೆ ತೋರಿಸುವ ಮೂಲಕ ಕೆಂಗಣ್ಣಿಗೆ ಮತ್ತೆ ಕಮಲ್ ಹಾಸನ್ ಗುರಿ ಆಗಿದ್ದಾರೆ. ಅಸಲಿಗೆ ಕಮಲ್ ಹಾಸನ್ ಅವರ ಈ ರೀತಿಯ ವಿವಾದಕಾರಿ ಹೇಳಿಕೆ ನೀಡುವುದು ಇದೇನು ಹೊಸದಲ್ಲ. ತನ್ನನ್ನು ಪಕ್ಕಾ ನಾಸ್ತಿಕ ಎಂದು ಗುರುತಿಸಿಕೊಳ್ಳುವ ಕಮಲ್ ಹಾಸನ್ ತಮಿಳು ಚಿತ್ರೋದ್ಯಮದಲ್ಲಿ ಹಲವು ಕಿರಿಕ್ಗಳನ್ನು ಮಾಡಿಕೊಂಡವರು. ಅವರು ನಾಸ್ತಿಕರೋ ಆಸ್ತಿಕರೋ ಅದು ಅವರಿಗೆ ಬಿಟ್ಟ ವಿಚಾರ. ಆದರೆ ತಮ್ಮ ವಿಚಾರಧಾರೆಯನ್ನು ಸಿನಿಮಾದಲ್ಲಿ ತೋರಿಸಲು ಹೊರಟಾಗ ಅದಕ್ಕೆ ವಿರೋಧ ವ್ಯಕ್ತವಾಗುವುದು ಸ್ವಾಭಾವಿಕ. ಪಾರ್ಥಸಾರಥಿ ಶ್ರೀನಿವಾಸನ್ ಎನ್ನುವ ಅಪ್ಪಟ ಅಯ್ಯಂಗಾರ್ ಕುಟುಂಬದ ಇವರು ಜನಪ್ರಿಯವಾಗಿದ್ದು ಕಮಲ್ ಹಾಸನ್ ಎನ್ನುವ ಹೆಸರಿನಿಂದ. 70 ವರ್ಷ ವಯಸ್ಸಿನ ಪದ್ಮಭೂಷಣ ಸೇರಿ ಹಲವು ಪ್ರಶಸ್ತಿಗಳನ್ನು ಪಡೆದಿರುವ ಕಮಲ್ ಹಾಸನ್ ತಮ್ಮ ಬೇಜವಾಬ್ದಾರಿ ಹೇಳಿಕೆಯಿಂದ ಆಗಾಗ ವಿವಾದ ಸೃಷ್ಟಿ ಮಾಡ್ತಾರೆ. ಕೆಲವೊಂದು ಅವರ ವಿವಾದಗಳನ್ನು ನೋಡೋದಾದರೆ, ಗೋಡ್ಸೆ ಸ್ವತಂತ್ರ ಭಾರತದ ಮೊದಲ ಭಯೋತ್ಪಾದಕ. ಮಕ್ಕಳ ನಿಧಿ ಮಯ್ಯಂ ಎನ್ನುವ ಪಕ್ಷವನ್ನು ಹುಟ್ಟುಹಾಕಿರುವ ಕಮಲ್ ಹಾಸನ್ ತಮ್ಮ ಪಾರ್ಟಿಯ ಪರವಾಗಿ ಚುನಾವಣಾ ಪ್ರಚಾರವನ್ನು ಮಾಡ್ತಾಯಿದ್ರು. ಮೇ 2019ರಂದು ಪಕ್ಷದ ಅಭ್ಯರ್ಥಿ ಎಸ್ ಮೋಹನ್ ರಾಜ್ ಪರವಾಗಿ ಮತಯಾಚನೆ ಮಾಡುತ್ತಿದ್ದ ವೇಳೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮುಸ್ಲಿಮರು ಇದ್ದಾರೆ ಎನ್ನುವ ಕಾರಣಕ್ಕೆ ಹೇಳ್ತಾ ಇಲ್ಲ. ಇದನ್ನು ನಾನು ಹಿಂದೆಯೂ ಹೇಳಿದ್ದೆ. ಸ್ವತಂತ್ರ ಭಾರತದ ಮೊದಲ ಭಯೋತ್ಪಾದಕ ಒಬ್ಬ ಹಿಂದೂ. ಅವನ ಹೆಸರು ನಾಥುರಾಮ್ ಗೋಡ್ಸೆ. ನಾನು ಆ ಹತ್ಯೆಯನ್ನು ಪ್ರಶ್ನಿಸಲು ಬಂದಿದ್ದೇನೆ ಅಂತ ಹೇಳಿದರು. ಇನ್ನು ಎರಡನೇ ವಿವಾದ ನೋಡೋದಾದರೆ, ಕಾಶ್ಮೀರ ಯಾರಿಗೆ ಸೇರಬೇಕು? ಜನಾಭಿಪ್ರಾಯ ಸಂಗ್ರಹಣೆ. ಕಮಲ್ ಹಾಸನ್ ಅವರ ಅತ್ಯಂತ ವಿವಾದಕಾರಿ ಹೇಳಿಕೆಯಲ್ಲಿ ಒಂದು, ಅವರು ಕಾಶ್ಮೀರದ ಬಗ್ಗೆ ಮಾತನಾಡಿದ್ದು, ಕಾಶ್ಮೀರದಲ್ಲಿ ಜನಾಭಿಪ್ರಾಯ ಸಂಗ್ರಹಣೆಯ ಅವಶ್ಯಕತೆ ಇದೆ. ಯಾಕೆ ಸರ್ಕಾರ ಈ ಬಗ್ಗೆ ಆಲೋಚಿಸಿಲ್ಲ? ಜನರು ಈ ವಿಚಾರದ ಬಗ್ಗೆ ಮಾತನಾಡಲು ಹಿಂಜರಿಯುತ್ತಾರೆ. ದೇಶವನ್ನು ವಿಭಜಿಸಿದವರನ್ನು ಪ್ರಶ್ನಿಸಬೇಕಲ್ಲ ಎಂದು ಹೇಳಿದರು. ಜೊತೆಗೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಆಜಾದ್ ಕಾಶ್ಮೀರ ಎಂದು ಉಲ್ಲೇಖ ಮಾಡಿದರು. ಇನ್ನು ಮುಂದಿನ ವಿವಾದ ಬಂದು ವಿಶ್ವರೂಪಂ ಕಾಂಟ್ರವರ್ಸಿ. ಅವರೇ ಕಥೆ ಚಿತ್ರಕಥೆ ನಿರ್ದೇಶನ ಮಾಡಿ ಅವರೇ ದುಡ್ಡು ಹಾಕಿದ ವಿಶ್ವರೂಪಂ ಸಿನಿಮಾ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದು, ಚಿತ್ರದಲ್ಲಿ ಮುಸ್ಲಿಮರ ಭಾವನೆಗೆ ಧಕ್ಕೆ ತರುವ ದೃಶ್ಯಗಳಿವೆ ಎನ್ನುವ ಕಾರಣಕ್ಕಾಗಿ ರಾಜ್ಯದಲ್ಲಿ ಚಿತ್ರವನ್ನು ಬ್ಯಾನ್ ಮಾಡಲಾಗಿತ್ತು. ಕೊನೆಗೆ ಕೆಲವು ದೃಶ್ಯಗಳಿಗೆ ಕತ್ತರಿ ಪ್ರಯೋಗಿಸಿದ ನಂತರ ಬಿಡುಗಡೆ ಮಾಡಲಾಗಿತ್ತು. ಈ ಚಿತ್ರ ತೆರೆ ಕಾಣದೇ ಇದ್ದರೆ ನಾನು ಮನೆ ಮಠ ಕಳೆದುಕೊಳ್ಳಬೇಕಾಗಿತ್ತು ಎಂದು ಕಮಲ್ ಹಾಸನ್ ಅಳಲು ತೋಡಿಕೊಂಡಿದ್ದರು. ಜೊತೆಗೆ ಚೆನ್ನೈ ಬಿಟ್ಟು ಹೋಗುವುದಾಗಿಯೂ ಬೆದರಿಕೆ ಹಾಕಿದರು. ಹೇ ರಾಮ್ ಚಿತ್ರದಲ್ಲೂ ಸಮಸ್ಯೆ. ಕಮಲ್ ಹಾಸನ್ ಅವರೇ ನಿರ್ದೇಶನ ಮಾಡಿ ನಿರ್ಮಿಸಿದ್ದ ಹೇ ರಾಮ್ ಸಿನಿಮಾ ಕೂಡ ವಿವಾದಕ್ಕೆ ಕಾರಣವಾಗಿತ್ತು. ಫೆಬ್ರವರಿ 2000ರಲ್ಲಿ ಬಿಡುಗಡೆಯಾಗಿದ್ದ ಈ ಸಿನಿಮಾದಲ್ಲಿ ಶಾರುಖ್ ಖಾನ್ ಕೂಡ ಮುಖ್ಯ ಭೂಮಿಕೆಯಲ್ಲಿ ಇದ್ದರು. ಚಿತ್ರದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಬಗ್ಗೆ ಅವಹೇಳನಕಾರಿ ಅಂಶಗಳಿವೆ ಎನ್ನುವ ವಿವಾದ ಎದ್ದಿತ್ತು. ಜೊತೆಗೆ ತನಗಿಂತ 23 ವರ್ಷ ಚಿಕ್ಕವಳಾಗಿರುವ ರಾಣಿ ಮುಖರ್ಜಿ ಜೊತೆಗಿನ ಹಸಿಬಿಸಿ ದೃಶ್ಯಗಳು ಹಲವರ ಕೆಂಗಣ್ಣಿಗೆ ಗೋರಿಯಾಗಿತ್ತು. ಇನ್ನು ಮುಂದಿನ ವಿವಾದ ನೋಡೋದಾದರೆ, ಹೇಳೋ ಬಜೆಟ್ ಒಂದು, ಖರ್ಚು ಮಾಡುವುದು ಇನ್ನೊಂದು. ಇದಲ್ಲದೆ ಮುರುಗನಾಯಗಂ, ಅಭಯ ಮುಂತಾದ ಅವರ ಚಿತ್ರಗಳಿನ ಬಜೆಟನ್ನು ಸಿಕ್ಕಾಪಟ್ಟೆ ಕಮಲ್ ಹಾಸನ್ ಏರಿಸಿದರು ಎನ್ನುವ ನಿರ್ಮಾಪಕರ ಕೋಪಕ್ಕೂ ಗುರಿಯಾಗಿದ್ದರು. ವೀರುಮಾಂಡಿ, ವಸೂಲ್, ರಾಜಾ MBBS, ಮದನ್ ಅಂಬು ಮುಂತಾದ ಚಿತ್ರಗಳಲ್ಲಿನ ಶೀರ್ಷಿಕೆ ಹಾಡುಗಳ ಸಾಹಿತ್ಯಕ್ಕೂ ವಿರೋಧ ವ್ಯಕ್ತವಾಗಿತ್ತು. ಈಗ ಕನ್ನಡಿಗರ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಈಗ ಕನ್ನಡ ಸಂಘಟನೆಗಳು ಹಾಗೂ ಕನ್ನಡಪರ ಹೋರಾಟ ಸಂಘಟನೆಗಳು ಕಮಲ್ ಹಾಸನ್ ವಿರುದ್ಧ ರೊಚ್ಚಿಗಿದ್ದಾವೆ. ಚಿತ್ರವನ್ನು ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಲು ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಇದರಲ್ಲದೆ ಕೋರ್ಟ್ನಲ್ಲಿ ಇವತ್ತು ಈ ಬಗ್ಗೆ ವಿಚಾರ ಕೂಡ ನಡೆಯಲಿದೆ.